ಸಂಗತಿಗಳ ಬಗ್ಗೆ ಮಾತಾಡಬೇಕು. ಅದರಲ್ಲೂ ಈ ಚುನಾವಣಾ ಬಾಂಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಈ ಬ್ಯಾಂಕ್ಗಳ ಖಾತೆಗಳನ್ನು ಸೀಸ್ ಮಾಡಿರೋದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮ್ಮ ಹತ್ರನೂ ದುಡ್ಡಿದೆ, ಕಾಸಿದೆ, ನೀವೇನೋ ಆರಾಮಾಗಿದ್ದೀರಿ, ಆದರೆ ಈ ನಮ್ಮ ಬ್ಯಾಂಕ್ ಖಾತೆಗಳನ್ನು ನೀವು ಸ್ಥಗಿತ ಮಾಡಿಬಿಟ್ರಲ್ಲ, ಇದು ಸರಿನಾ? ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕಾಗ್ತಾ ಇಲ್ಲ, ಟ್ರೈನ್ ಟಿಕೆಟ್ ತಗೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಹೇಳಿರುವಂಥ ಮಾತುಗಳಿಗೂ, ಜಾಹೀರಾತುಗಳನ್ನು ಕೊಡೋಕ್ಕೂ ಕೂಡ ನಮಗಾಗ್ತಾ ಇಲ್ಲ. ದೇಶದಲ್ಲಿ 20% ಮತಗಳು ಕಾಂಗ್ರೆಸ್ಗೆ ಬರ್ತಾ ಇವೆ. ಅಂಥದ್ರಲ್ಲಿ ನಮ್ಮ ಸ್ಥಿತಿ ನೋಡಿ, ಅವ್ರಿಗೋಸ್ಕರ ನಾವು ₹2 ಖರ್ಚು ಮಾಡೋಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ಚುನಾವಣಾ ಪ್ರಚಾರ ಕಾರ್ಯ ಮಾಡೋಕ್ಕೂ ಕೂಡ ನಮ್ಮ ಹತ್ರ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಯಾಕಂದ್ರೆ ನೀವು ನಮ್ಮ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿದ್ದೀರಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಕ್ಕೆ ತೊಂದರೆ ಆಗ್ತಾ ಇದೆ, ಟ್ರೈನ್ ಟಿಕೆಟ್ ತೊಂದರೆ ಆಗ್ತಾ ಇದೆ, ವಿಮಾನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ನಮ್ಮ ಸ್ಥಿತಿ. ಯಾರಿಗೆ ಹೇಳಬೇಕು ನಮ್ಮ ಸ್ಥಿತಿನ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ. We can do no campaign work. We cannot support our workers. We cannot support our candidates. Our leaders cannot fly from one part of the country to the other. Forget fly. They can't take a railway train. And this has been done literally 2 months before the election campaign. And so the idea that India is a democracy, this is a lie. There's no democracy in India today. The idea that India is the world's largest democracy, it's a lie. It's a complete lie. 20% of India votes for us, and we are not able to pay 2 rupees for anything. Right? And it has been orchestrated to cripple us in the elections. Now, even if our bank accounts are unfrozen today, huge amount of damage has been done to Indian democracy. The Election Commission has not even said, wait a minute, you have frozen the bank account of the largest, of one of the biggest political parties, largest opposition in the country. And already our ability to fight the election has been damaged. We've already lost a month. As Makanji said, we are unable to get slots for advertising. We are unable to put ads in newspapers. And so what sort of a democracy is this? This is a criminal action on the Congress party. And it's a criminal action done by the Prime Minister and the Home Minister. It's very clear. This type of activity does not happen without them in today's India. ಭಾರತದ ಅತ್ಯಂತ ಹಳೆಯ ಪಕ್ಷ, ಜೊತೆಗೆ ಸುದೀರ್ಘವಾಗಿ ಅಧಿಕಾರ ಮಾಡಿದಂಥ ಪಕ್ಷದ ಸ್ಥಿತಿ ಇದು. ಟ್ರೈನ್ ಟಿಕೆಟ್ ದುಡ್ಡಿಲ್ಲ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಮಾನಕ್ಕೆ ಹೋಗಕ್ಕೆ ದುಡ್ಡಿಲ್ಲ. ಈಗ ನೀವೆಲ್ಲವನ್ನೂ ಕೂಡ ಫ್ರೀಸ್ ಮಾಡಿದ್ದೀರಿ ನಮ್ಮ ಅಕೌಂಟ್ಗಳನ್ನು. ಒಂದು ವೇಳೆ ನೀವು ಆ ಫ್ರೀಸ್ ಮಾಡಿರೋದನ್ನು ತೆಗೆದರೂ ಕೂಡ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಸ್ಥಿತಿ ಇದೆ ಅಂತ. ಇನ್ನು ಸೋನಿಯಾ ಗಾಂಧಿ ಕೂಡ ಮಾತಾಡಿದರು. ಸೋನಿಯಾ ಗಾಂಧಿ ಏನು ಹೇಳಿದ್ರು? ಕಾಂಗ್ರೆಸ್ ಬ್ಯಾಂಕ್ ಖಾತೆ ಸೀಸ್ ಬಗ್ಗೆ ಸೋನಿಯಾ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ, ನಮ್ಮ ಕೈಲಿ ಕಾಸಿಲ್ಲ, ಚುನಾವಣಾ ಪ್ರಚಾರ ಕಾರ್ಯಕ್ಕೂ ಕೂಡ ನಮಗೆ ತೊಂದರೆ ಆಗ್ತಾ ಇದೆ. ಯಾರಿಗೆ ಹೇಳೋದು ನಾವು? ಬಲವಂತವಾಗಿ ನಮ್ಮ ಖಾತೆಗಳಿಂದ ನೀವು ಹಣ ಕಿತ್ತುಕೊಳ್ತಾ ಇದ್ದೀರಿ. ಈ ಮುಖಾಂತರ ಕಾಂಗ್ರೆಸ್ ಶಕ್ತಿ ಸಾಮರ್ಥ್ಯವನ್ನ ಕುಂದಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಬ್ಯಾಂಕ್ ಖಾತೆ ಫ್ರೀಸ್ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸೋನಿಯಾ ಗಾಂಧಿಯವರ ಪ್ರಶ್ನೆ. ಇದರ ಪರಿಣಾಮ ಕೇವಲ ಕಾಂಗ್ರೆಸ್ ಮೇಲೆ ಮಾತ್ರ ಅಲ್ಲ, ಪ್ರಜಾತಂತ್ರದ ಮೇಲೆ ಇದರ ಪರಿಣಾಮ ಬೀರುತ್ತೆ ಅಂತಾರೆ ಸೋನಿಯಾ ಗಾಂಧಿ. This issue affects not just the Indian National Congress. It impacts our democracy itself most fundamentally. A systematic effort is underway by the Prime Minister to cripple the Indian National Congress financially. Funds collected from the public are being frozen, and money from our accounts is being taken away forcibly. However, even under these most challenging circumstances, we are doing our very best to maintain the effectiveness of our election campaign.
On the one hand, there is the electoral bond issue mentioned by Congress President Kharge, which has been declared unconstitutional by the Supreme Court. The electoral bonds have benefited, as everyone knows, the BJP hugely, massively. On the other hand, the finances of the principal opposition party, the Indian National Congress, are under a determined assault. This, we all believe, is unprecedented and undemocratic. This ನಿಮ್ಮ ಸ್ಥಿತಿಗತಿಗಳೇನೋ ಚೆನ್ನಾಗಿದೆ, ಯಾಕಂದರೆ ಚುನಾವಣಾ ಬಾಂಡ್ಗಳ ಮುಖಾಂತರ ನೀವು ನಿಮ್ಮ ಖಜಾನೆಯನ್ನು ತುಂಬಿಸ್ಕೊಂಡ್ಬಿಟ್ಟಿದ್ದೀರಿ. ನಮ್ಮ ಗತಿ ಏನು? ಈಗ ನಮ್ಮ ಬ್ಯಾಂಕ್ ಖಾತೆಗಳನ್ನು ನೀವು ಸೀಸ್ ಮಾಡಿದ್ದೀರಿ. ಏನಿದೆ ಅರ್ಥ? ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರುವಂಥ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗರಂ ಆಗಿರೋದು. ಚುನಾವಣಾ ಬಾಂಡ್ ವಿಚಾರವಾಗಿ ಖರ್ಗೆ ಮಾತಾಡಿದ್ದಾರೆ. ಚುನಾವಣಾ ಬಾಂಡ್ಗಳಿಂದಾಗಿ ನಿಮ್ಮ ಖಜಾನೆಗಳನ್ನು ನೀವು ತುಂಬಿಕೊಂಡ್ಬಿಟ್ಟಿದ್ದೀರಿ, ಭದ್ರವಾಗಿದ್ದೀರಿ ನೀವು. ಆದರೆ ನಮ್ಮ ಪಕ್ಷದ ಬ್ಯಾಂಕ್ ಖಾತೆಯನ್ನು ನೀವು ಫ್ರೀಸ್ ಮಾಡ್ತೀರಿ. ಏನಿದ್ರ ಅರ್ಥ? ವಿರೋಧ ಪಕ್ಷಗಳ ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡ್ತೀರಿ, ನಿಮ್ಮ ಸ್ಥಿತಿಗತಿಗಳು ಚೆನ್ನಾಗಿದೆ. ಇದರರ್ಥ ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೀಬಾರ್ದಾ? ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರುವಂಥ ಪ್ರಶ್ನೆ. 56% पैसे हासिल किए हैं, वही कांग्रेस को 11% ही मिले हैं. और ये वो पैसे जो बॉन्ड से बीजेपी ने लिए हैं, इसके अलावा जो कैश में इनके पास आता होगा तो कोई अकाउंट ही नहीं है. आप इनके खर्चे देखिए, हर तरफ इनका एडवर्टाइजमेंट लगा है और एडवर्टाइजमेंट में भी मोनोपोली बना ली है. प्रिंट मीडिया हो, टीवी हो और सोशल मीडिया हो, इनका बहुत डोमिनेशन है. लेकिन इतने पैसे एक पार्टी जमा कर सकती है, हिंदुस्तान के 70 साल के डेमोक्रेटिक व्यवस्था में ऐसा कोई नहीं किया. ये पहली बार ये सरकार अनेक ढंग से पैसे आज उठा रही है. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನಾವು ನೀವು ನೋಡ್ತಾ ಇದ್ದೀವಿ. ಯಾಕಂದರೆ ಅತ್ಯಂತ ಸುದೀರ್ಘವಾಗಿ ದೇಶವನ್ನು ಆಳಿದಂಥ ಪಕ್ಷ, ಜೊತೆಗೇನು ಅಂತಂದರೆ ಅತ್ಯಂತ ಹಳೆಯ ಪಕ್ಷ. ಆ ಪಕ್ಷದ ಸ್ಥಿತಿಗತಿಗಳು ನೋಡಿ ಯಾವ ರೀತಿ ಇದೆ. ಒಂದು ಭಾಳ ಅದ್ಭುತವಾದ ಹಾಡಿದೆ, ಏನಿದೆ ಗ್ರಹಚಾರವೋ ಏನಿದೆ ವನವಾಸವೋ ಅಂತ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ನಿನ್ನೆ ಪಾಲಕ ಇಂದು ಸೇವಕ, ಒಂದು ಕ್ಷಣದಲ್ಲಿ ಎಲ್ಲ ತಕಮಕ ಮಾಡುವಂಥ ದಿವ್ಯಶಕ್ತಿಯು ನಿನ್ನನಾರೂ ಬಲ್ಲರು ಅಂತ ಹಾಡು ಶುರುವಾಗುತ್ತೆ. ಏನಿದೆ ಗ್ರಹಚಾರವೋ ಅಂತ. ಕಾಂಗ್ರೆಸ್ ಯಾಕೋ ಇದನ್ನು ಹೇಳುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸೇ ನನ್ನ ಕಣ್ಣು ಮುಂದಿದೆ ಹರೀಶ್. ಯಾಕಂದರೆ ಇವರು ಇವತ್ತು ಅವಲತ್ತುಕೊಂಡಿರುವಂಥ ರೀತಿ ಇದೆಯಲ್ಲ, ಬಸ್ ಚಾರ್ಜ್ ದುಡ್ಡಿಲ್ಲ, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ವಿಮಾನದಲ್ಲಿ ಹೋಗಬೇಕು ಅಂದರೆ ದುಡ್ಡಿಲ್ಲ, ಟ್ರೈನಿಗೆ ದುಡ್ಡಿಲ್ಲ ಅಂತ ಒಂದು ಸ್ಥಿತಿಯನ್ನು ತಂದೊಡ್ಡಿದ್ದೀರಿ ಅನ್ನುವಂಥದ್ದು. ಏನೇನು ಆರೋಪಗಳನ್ನು ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮಾಡಿದರು, ಏನು ಈ ಒಟ್ಟಾರೆ ಇದರ ತಾತ್ಪರ್ಯ ಏನು? ರಂಗನಾಥ್, ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ, ಬಿಜೆಪಿ ಪ್ರಚಾರದಲ್ಲಿ ತೊಡಗಿರುವಂತಹದ್ದು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗಲಿಕ್ಕೆ ಹಣವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಪರಿಸ್ಥಿತಿಯನ್ನು ಇವತ್ತು ದೇಶದ ಜನತೆಯ ಮುಂದೆ ಕಾಂಗ್ರೆಸ್ ನಾಯಕರು ಹೇಳಿಕೊಂಡಿದ್ದಾರೆ. ಯಾಕೆ ಈ ಪರಿಸ್ಥಿತಿ ಸೃಷ್ಟಿಯಾಯಿತು ಅನ್ನೋದನ್ನು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಮಹತ್ವದ ಸುದ್ದಿಗೋಷ್ಠಿ ಮೂಲಕ ಹೇಳಿದ್ದಾರೆ. ನಮ್ಮ ಎಲ್ಲ ಖಾತೆಗಳನ್ನು ಫ್ರೀಸ್ ಮಾಡಲಾಗಿದೆ,
ಸೀಸ್ ಮಾಡಲಾಗಿದೆ. ಮುಖ್ಯವಾಗಿ 4 ಬ್ಯಾಂಕ್ಗಳಲ್ಲಿರ್ತಕ್ಕಂತಹ 11 ಖಾತೆಗಳನ್ನ ಸಂಪೂರ್ಣವಾಗಿ ಫ್ರೀಸ್ ಮಾಡಿ ಅದರಲ್ಲಿ ನಾವು ಯಾವುದೇ ವ್ಯವಹಾರ ಮಾಡದೇ ಇರೋ ರೀತಿ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯ ಸಂಪೂರ್ಣ ಬ್ಯಾಂಕ್ ಖಾತೆಗಳನ್ನ ಬಂದ್ ಮಾಡಿದ್ದೆ ಆದಲ್ಲಿ ಅವನ ಬದುಕೋದಕ್ಕೆ ಹೇಗೆ, ಅವನ ಜೀವನ ಮಾಡೋದು ಹೇಗೆ, ಅವನು ಹಸಿವಿನಿಂದ ಸಾಯಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. 2017 ಮತ್ತು 2018ರಲ್ಲಿ ಕಾಂಗ್ರೆಸ್ ಪಕ್ಷದ ಎಂಪಿಗಳು 14 ಲಕ್ಷ ರೂಪಾಯಿಯನ್ನ ಕ್ಯಾಶ್ ಮೂಲಕ ಕೊಟ್ಟಿರ್ತಾರೆ. ಈ ಕ್ಯಾಶ್ ಮೂಲಕ ಕೊಟ್ಟಂತಹ ಹಣದ ವಿಚಾರವಾಗಿಯೇ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಅನ್ನ ಕೊಡ್ತಾರೆ ಮತ್ತೆ ಎಲ್ಲಾ ಕಾಂಗ್ರೆಸ್ನ ಅಕೌಂಟ್ಗಳನ್ನ ಫ್ರೀಸ್ ಮಾಡ್ತಾರೆ. ಅದು ಯಾವಾಗ ಫ್ರೀಸ್ ಮಾಡ್ತಾರೆ ಅಂತಂದ್ರೆ ಚುನಾವಣೆ ಘೋಷಣೆಗೂ ಮುಂಚೆ 3 ವಾರಗಳ ಮುಂಚೆ ಎಲ್ಲಾ 11 ಅಕೌಂಟ್ಗಳನ್ನ ಸಂಪೂರ್ಣವಾಗಿ ಫ್ರೀಸ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಆ ಅಕೌಂಟ್ಗಳಿಂದ ಒಂದೇ ಒಂದು ರೂಪಾಯಿಯನ್ನ ತೆಗೆದುಕೊಳ್ಬಾರ್ದು ಅನ್ನುವಂತಹದ್ದು. ಈ 14 ಲಕ್ಷ ರೂಪಾಯಿಯನ್ನ ಏನು ಕಾಂಗ್ರೆಸ್ನ ಸಂಸದರು ಕೊಟ್ಟಿರ್ತಾರೆ ಅದಕ್ಕೆ ಅಮ್ಮಮ್ಮ ಅಂದ್ರೆ ಹೆಚ್ಚು ಚಾರ್ಜ್ ಹಾಕಬಹುದು ಅಂತಂದ್ರೆ 10,000 ರೂಪಾಯಿ ದಂಡವನ್ನ ಆದಾಯ ತೆರಿಗೆ ಇಲಾಖೆ ವಿಧಿಸಬಹುದು. ಆದ್ರೆ ಇಡೀ ಕಾಂಗ್ರೆಸ್ ಅಕೌಂಟ್ ನಲ್ಲಿ ಇರ್ತಕ್ಕಂಥ 210 ಕೋಟಿಯನ್ನು ಕೂಡ ತೆಗೆದೇ ಇರೋ ರೀತಿ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಾವು ಹೇಗೆ ಪ್ರಚಾರವನ್ನ ಮಾಡಬೇಕು? ಬಿಜೆಪಿಗರು ವಿಶೇಷ ವಿಮಾನದ ಮೂಲಕ ತೆರಳುತ್ತಾರೆ, ಒಂದ್ ಕಡೆ ಇನ್ನೊಂದ್ ಕಡೆಗೆ ದೊಡ್ಡ ನಾಯಕರುಗಳು ತೆರಳುತ್ತಾರೆ, ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಪ್ರಚಾರವನ್ನ ಮಾಡ್ತಿರ್ತಾರೆ. ಆದ್ರೆ ನಮಗೆ ಯಾವ ಪ್ರಚಾರ ಮಾಡ್ಲಿಕ್ಕೂ ಕೂಡ ನಮಗೆ ಅವಕಾಶ ಸಿಗ್ತಾ ಇಲ್ಲ. ನಾವು ಇಷ್ಟು ದೊಡ್ಡ ವಿರೋಧ ಪಕ್ಷವಾಗಿ 20% ವೋಟ್ ತೆಗೆದುಕೊಂಡಿದ್ರು ಕೂಡ ನಮಗೆ ಪ್ರಚಾರವನ್ನ ಮಾಡಕ್ ಆಗ್ತಾ ಇಲ್ಲ. ಇಡೀ ದೇಶದ ಜನತೆ ಇದನ್ನ ಗಮನಿಸಬೇಕು. ಮತ್ತೆ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮತ್ತೆ ವಿರೋಧ ಪಕ್ಷಗಳನ್ನ ಕತ್ತಿ ಹಿಸುಕುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅನ್ನುವಂತ ಆರೋಪವನ್ನ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ದೇಶದ ಜನತೆಯ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಾಹಿತಿಗೆ ಹರೀಶ್. ಇದು ಸಂಗತಿ. ಇನ್ನು